ಮಾಡ್ತೀವಿ. ಪ್ರತಿಪಕ್ಷ ನಾಯಕರಿಗೆ ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರ್ತದೇ ಇಲ್ಲ ಹಂಚಿಕೆ ಅವಕಾಶ ಕೊಡಿ, ಬರಲ್ಲ ಅಂತ ಹೇಳಿ ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಚರ್ಚೆ ಆಗಲಿ. ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲೈತ್ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನು ಎತ್ತಿದ್ರು, ಯಾವ ವಿಷಯ ಸರ್, ಅದು ಸಂಬಂಧ ಏನಿದೆ? ಸಂಬಂಧ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮಾನ್ಯ ಸುರೇಶ್ ಕುಮಾರ್ ಅವ್ರಿಗೆ ಯಾವುದೂ ವಾದ ಮಾಡೋದಲ್ಲ, ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ನೀವು ಮಾಡ್ತಾರೆ ನಾವು ಉತ್ತರಿಸಬೇಕಾಗಿ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರು ಪ್ರಸ್ತಾಪ ಅದನ್ನೇ ಮಾಡೋದು, ಇವರು ಕೊನೆಯದಾಗಿ ಪ್ರಸ್ತಾಪ ಮಾಧ್ಯಮದಲ್ಲಿ ಮೊದಲು ಆ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥ ಹೇಗೆ ತಗೊಂಡ್ರು? ಏನ್ ಮಾಡ್ಬೇಕು, ಆಗ್ಬೇಕು ಆಗಬಾರ್ದು. ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಎಲ್ಲವೂ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಘನತೆ ಇದೆ, ನೀವು ಹಾಕೊಡ್ಬಾರ್ದು. ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆಯ ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮ್ಮಿ ಗಂಭೀರ ಇರ್ಬೋದು, ನಮ್ಮಿ ಗಂಭೀರವಾದ ವಿಚಾರ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಕೆಲಸ ಮಾಡೋಣ ಸರ್, ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ, ಕೊಡಿ ಯಾರ್ಯಾರು ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಲೋಕಸಭೆಯಲ್ಲಿ ಮುಖ ಕೊಡಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ಲದೆ ಎದ್ಬಿಟ್ಕೊಂಡು ಮಾತಾಡ್ತಾರೆ ನೋಡಿ ಅವರು. ಇದು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿದ್ರೆ 16 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ.